ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಹಾಗೂ ಯಲ್ಲಾಪುರ ಭಾಗದಲ್ಲಿ ಆನೆಗಳ ಹಿಂಡು ಹೊಲಗಳಿಗೆ ನುಗ್ಗಿ ದಾಳಿ ಮಾಡ್ತಾ ಇದ್ದು ಈಗಷ್ಟೇ ಚಿಗುರಿಕೊಂಡ ಬೆಳೆಗಳು ನಾಶವಾಗ್ತಾ ಇದೆ. ಜೋಯಿಡಾ ತಾಲೂಕಿನ ಶಿಂಗರಗಾಂವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಲಗಾಂವದಲ್ಲಿ ಭತ್ತ ಹಾಗೂ ಕಬ್ಬಿನ ಬೆಳೆಯನ್ನ ತುಳಿದು ಹಾಳು ಮಾಡಿವೆ. ಇನ್ನು ಯಲ್ಲಾಪುರ ಭಾಗದ ಮದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗಾಪುರ, ಕರಡೊಳ್ಳಿ, ಹುಲಗೋಡು, ಹುಣಶೆಟ್ಟಿಕೊಪ್ಪ, ಕಳಸೂರು ಗ್ರಾಮಕ್ಕೂ ಲಗ್ಗೆ ಇಟ್ಟಿದ್ದು ಜೋಳ, ಭತ್ತದ ಪೈರನ್ನ ನಾಶ ಮಾಡಿದೆ. ಇದರಿಂದಾಗಿ ಪ್ರವಾಹದ ನಡುವೆಯೂ ಸಂಕಷ್ಟದಲ್ಲಿ ಬೆಳೆದ ಬೆಳೆ ರೈತನಿಗೆ ಸಿಗದಂತೆ ಆಗಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಹಾಗೂ ಯಲ್ಲಾಪುರ ಭಾಗಗಳಲ್ಲಿ ಆನೆಗಳ ಹಿಂಡು ಲಗ್ಗೆ ಇಟ್ಟಿವೆ. ಹೊಲಗಳಿಗೆ ನುಗ್ಗಿ ದಾಳಿಯನ್ನ ಮಾಡ್ತಾ ಇದ್ದು ಈಗಷ್ಟೇ ಚಿಗುರಿದಂತಹ ಬೆಳೆಗಳು ನಾಶವಾಗ್ತಿವೆ. ಜೋಯಿಡಾ ತಾಲೂಕಿನ ಶಿರಗಾಂವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಡಲಗಾಂವದಲ್ಲಿ ಭತ್ತ ಹಾಗೂ ಕಬ್ಬಿನ ಬೆಳೆಯನ್ನ ತುಳಿದು ಹಾಕಿವೆ ಈ ಆನೆಗಳು. ಇನ್ನು ಯಲ್ಲಾಪುರ ಭಾಗದಲ್ಲೂ ಸಹ ಆನೆಗಳ ಹಾವಳಿ ಹೆಚ್ಚಾಗಿದ್ದು ಮದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗಾಪುರ, ಕರಡೊಳ್ಳಿ, ಹುಲಗೋಡು, ಹುಣಶೆಟ್ಟಿಕೊಪ್ಪ, ಕಳಸೂರು ಗ್ರಾಮಗಳಿಗೆ ಲಗ್ಗೆ ಇಟ್ಟು ಜೋಳ ಹಾಗೂ ಭತ್ತದ ಪೈರನ್ನ ನಾಶ ಮಾಡಿವೆ ಈ ಆನೆಗಳು. ಇದರಿಂದಾಗಿ ಪ್ರವಾಹದ ನಡುವೆಯೂ ಸಂಕಷ್ಟದಲ್ಲಿ ಬೆಳೆದಂತಹ ಬೆಳೆ ರೈತರಿಗೆ ಸಿಗದಂತೆ ಆಗಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಉಂಟಾಗಿದೆ. ಇನ್ನು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ.